ರೈತರು ನೀವ ಅರ್ಥ ಮಾಡ್ಕೊಳ್ರಿ. ಅವ್ರು ಓಟ್ ಕೇಳಾಕ್ ಹೆಂಗ್ ನಮ್ಮ ಮನಿ ಬಾಗಿಲಿಗೆ ಬಂದ್ ಈ ಸಲ ನೀವು ಓಟ್ ಹಾಕ್ರಿ, ನೀವ್ ಏನ್ ಹೇಳ್ತು ಅದನ್ನೆಲ್ಲ ನಾವು ಮಾಡ್ತೀವಿ, ನೀವ್ ಏನ್ ಕೇಳ್ತೀರಿ ಅದನ್ನೆಲ್ಲ ನಾವು ಮಾಡ್ತೀವಿ ಅಂತಂದಾಗ ಅವ್ರ ಮಾತಿಗೆ ಮರಳಾಗಿ ಮೋಸ ಹೋಗಿ ನಾವು ಅವ್ರಿಗೆ ಓಟ್ ಹಾಕಿ ಅವ್ರನ್ನ ಗೆಲ್ಲಿಸಿ ತಂದಿರ್ತೀವಿ. ಒಬ್ಬ ರಾಜಕಾರಣಿಗಳು ಯಾರಾಗಿರ್ಲಿ ನಾವು ಕೇಳ್ರು ಅವ್ರಿಗೆ ಕೊಡಕ್ ಆಗತ್ತಿಲ್ಲ. ಅದೇ ರೀತಿ ಅವ್ರು ಕೇಳ್ದನ ಏನೆಲ್ಲ ರೇಟ್ ಹೆಚ್ಚು ಮಾಡ್ರು ಅದಕ್ಕೆ ನಾವು ಎಲ್ಲಾ ಜನಗಳು ಏನ್ ಮಾಡ್ಬೇಕು, ಒಪ್ಕೊಂಡು ಸ್ವೀಕಾರ ಮಾಡ್ಬೇಕ. ಅದೇ ಯಾವ್ಯಾವ ತರ ಅನ್ನೋದ ಹೇಳ್ತೀನಿ ನೋಡ್ರಿ. KV ಕರೆಂಟ್ ಬಿಲ್ ಅನ್ನ ಜಾಸ್ತಿ ಮಾಡಿದ್ರು, ಅದಲ್ದ ಮತ್ ಬಸ್ ಚಾರ್ಜ್ ಗಳನ್ನ ಕೆಲವೊಂದು ರೂಪಾಯಿಗಳಲ್ಲಿ ಹೆಚ್ಚಿಗೆ ಮಾಡ್ರ, ಅದು ಎಷ್ಟೋ ಕೋಟಿ ಗಂಟ್ಲೆ ಆಗ್ತೈತಿ, ಅದನ್ನು ಹೆಚ್ಚಿಗೆ ಮಾಡ್ರು, ಅದಕ್ಕೂ ನಮ್ ಜನ ಸುಮ್ಮನ ಆದ್ರ. ಅದಲ್ದ ಮತ್ತ ಈ ಖರೀದಿ ಇದು ಮಾಡ್ಬೇಕಂದ್ರ ಹೊಲ ತಗೊಂಡ್ರ ಕೊಟ್ರ ಮಾಡ್ರ, ಅದ್ರದ್ದು ರೇಟ್ ಹೆಚ್ಚು ಮಾಡ್ರ, ಅದಕ್ಕೂ ಸುಮ್ಮಾದ್ರ. 20 ರೂಪಾಯಿ ಬಾಂಡ್ ಇದ್ದಿದ್ದು 100 ರೂಪಾಯಿ ಮಾಡ್ರ, ಅದಕ್ಕೂ ಜನಗಳು ಸುಮ್ಮಾದ್ರ. ನಮ್ಮಿಂದ ಏನಾದ್ರೂ ಅವ್ರಿಗೊಂದು ಸಿಗತೈತಂದ್ರ ಅದನ್ನ ಹೆಂಗಾರ ಮಾಡಿ ಆದ್ರೂ ನಮ್ಮ ಮೇಲೆ ಸಾಲ ಮಾಡಿ ಆದ್ರೂ ಅವ್ರು ತಗೋತಾರ. ಅದ ಅವ್ರ ಕಡೆಯಿಂದ ಒಂದ್ ಸ್ವಲ್ಪನಾದ್ರೂ ನಮಗ್ ಕೊಡೋದೈತ ಅಂತಂದ್ರ ಅದ್ರ ಬಗ್ಗೆ 100 ಸಲ ವಿಚಾರ ಮಾಡೋದು. ಏನ್ ಬರ್ತೈತಿಲ್ಲ ಇದನ್ನಷ್ಟ ಯೋಚನೆ ಮಾಡ್ತಾರ ಹೊರತಾಗಿ